ಮದುವೆ ಹುಡುಗಿಗೆಲ್ಲ ವಿಡಿಯೋ ಮಾಡಕ್ಕೆ ಕೊಟ್ಟವಳೆ ನೋಡಿವಳೆ ಎಂತ ಮನೆ ಹಳ್ಳಿ ಇರಬೇಕು ಗೈಸ್. ನೋಡಿ ಎಲ್ಲಾದರೂ ನೋಡಿದ್ದೀರಾ ಈ ಥರ ಪಾಪಚ್ಚೆ. ಗೈಸ್ ನಾವು ತಾಳಿ ಎಲ್ಲ ಕಟ್ಟಾಗಿ ಹೋಗೈತೆ. ತಾಳಿ ಎಲ್ಲ ಕಟ್ಟಿದ ಮೇಲೆ ಬಂದಿದ್ದೀವಿ ಇವಳಿಂದ. ಮುಕ್ಕಾಲು ಜನ ಹೊಂಟೋಗ್ಬಿಟ್ಟವ್ರು ಊಟ ಮಾಡ್ಕೊಂಡು ನಾನು ಟಿಫನ್ ಅನ್ಕೊಂಡು ಬಂದೆ ಗೈಸ್ ಇಲ್ಲಿಗೆ. ಅದೆಲ್ಲ ವಿಶ್ ಮಾಡಿಬಿಡಿ ನಮ್ಮ ಹುಡುಗಿಗೆ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ. ತಾಳಿ ತೋರಿಸು ಎಲ್ರಿಗೂ ಗೈಸ್. ನೋಡಿ ಫೈನಲಿ ಅವಳು ಹೊರಡೋವರೆಗೂ ಇದ್ದು ಬಂದು. ಹಾಯ್ ಹೆಲೋ ಎಲ್ರಿಗೂ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಏನಪ್ಪ ಇವತ್ತು ಇಷ್ಟೊಂದು ಗ್ರ್ಯಾಂಡಾಗಿ ರೆಡಿಯಾಗಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ? ನಾನಿವತ್ತು ಹರ್ಷಿ ಮದುವೆಗೆ ಹೋಗ್ತಾ ಇದ್ದೀನಿ. ಸೊ ನಮ್ಮ ಗ್ರೂಪಲ್ಲಿ ಅವಳೇ ಫೈನಲ್ ವಿಕೆಟು. ಸೊ ಇವಾಗ ಗಮನ ಆಗ್ತಾ ಇದ್ದಾಳೆ. ಸೊ ಅವಳು ಮದುವೆ ಮಾಡಿ ಕಳಿಸ್ಬಿಡ್ತಾ ಇದ್ದೀವಿ ಎಲ್ಲ ಸೇರಿ. ನಮ್ಮ 5 ಜನದಲ್ಲಿ ಅವಳು ಒಬ್ಳದೇ ಮದುವೆ ಪೆಂಡಿಂಗ್ ಇದ್ದಿದ್ದು. ನಾವೆಷ್ಟು ಆಸೆ ಕನಸುಗಳು ಏನೇನೋ ಇಟ್ಕೊಂಡಿದ್ದೋ, ಪ್ರತಿಯೊಂದು ಶಾಸ್ತ್ರದಲ್ಲೂ ನಾವು ಅಲ್ಲೇ ಇರಬೇಕು, ನಾವೇ ಓಡಾಡಬೇಕು ಅಂತ. ಬಟ್ ನಾನು ನನ್ನ ಫ್ರೆಂಡ್ ಇನ್ನೊಬ್ಳು ರಕ್ಷಿ ಇಬ್ಬರು ಕನ್ಸೀವ್ ಆಗಿರೋದ್ರಿಂದ ಹೋಗಿ ಅಷ್ಟು ಓಡಾಡೋಕ್ಕಾಗ್ತಾಯಿಲ್ಲ. ರಕ್ಷಿ ಅಂತೂ ಬರ್ತಾನೆ ಇಲ್ಲ. ಬಿಕಾಸ್ ಅವಳಿಗೆ ಇನ್ನೊಂದು 15 ಡೇಸ್ ಏನೋ ಅವಳಿಗೆ ಡೇಟ್ ಇದೆ. ಇನ್ನೊಂದು 15 ಡೇಸ್ 1 ಮಂತ್ ಏನೋ ಅವಳು ಟ್ರಾವೆಲ್ ಮಾಡೋಂಗಿಲ್ಲಲ್ಲ. ಸೊ ಹಾಗಾಗಿ ಅವಳು ಬರ್ತಾಯಿಲ್ಲ. ನಾನು ನೈಟ್ ಹೋಗಿ ಜಾಸ್ತಿ ಹೊತ್ತೇನಿರಲಿಲ್ಲ, ಊಟ ಮಾಡ್ಕೊಂಡು ಬಂದುಬಿಟ್ಟೆ. ಇವಾಗಲೂ ಅಷ್ಟೇ ರೆಡಿ ಆಗಿದ್ದೀನಿ. ಧಾರೆ ಟೈಮ್ ಆಲ್ರೆಡಿ ಹಾಗೆ ಹೋಗಿದ್ದೆ. ನಾನು ಸಹನಂಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ಅವಳು ಇನ್ನೂ ಬಂದೇ ಇಲ್ಲ. ಅವಳಿಗೆ ವೆಯ್ಟ್ ಮಾಡ್ಕೊಂಡು ಇನ್ನೂ ನಾನು ಇಲ್ಲೇ ಇದ್ದೀನಿ. ಸೊ ನಂದು ಔಟ್ಫಿಟ್ ಹೇಗಿದೆ ಅಂತ ತೋರಿಸ್ತೀನಿ. ಒಂಥರ ನಂಗೆ ತುಂಬ ಇಷ್ಟ ಈ ಕಲರು, ಕನಕಾಂಬ್ರ ಕಲರ್ ಏನೋ ಇದು. ಸೊ ನಾನೇ ರೆಡಿಯಾಗಿರೋದು ಇವತ್ತು. ಆ್ಯಂಡ್ ನೆನ್ನೆ ಎಲ್ಲ ಮೆಹಂದಿ ಬಂದೇ ಇರಲಿಲ್ಲ, ಬಟ್ ಇವತ್ತು ಕಲರ್ ಬಂದಿದೆ. ಸೊ ರೆಡಿ ಆಗಿದ್ದೀನಿ. ಇದು ನಾನು ಹಾಕಿರಲಿಲ್ಲ, ನಮ್ಮ ಅಕ್ಕ ಹೇಳಿದ್ಲು ಹಾಕೋ ಏನಾಗಲ್ಲ ಅಂತ ಹೇಳಿ. ಅದಕ್ಕೆ ನಾನು ಹಾಕ್ಕೊಂಡೆ, ನಾನು ಲುಕ್ ಚೆನ್ನಾಗಿ ಕಾಣಿಸ್ಲಿ ಅಂತ ಹೇಳಿ. ಯಾಕಂದರೆ ಅವಳು ಮದುವೆಗೆ ಹೆಂಗೆಂಗೋ ರೆಡಿ ಆಗಬೇಕು ಅಂದ್ಕೊಂಡಿದ್ದೋ, ಏನೇನೋ ಪ್ಲ್ಯಾನ್ ಮಾಡಿದ್ದೋ ನಾವು. ಬಟ್ ನಾನು ರೆಡಿ ಆಗಬೇಕು ಅಂತ ಅಂದ್ಕೊಂಡಿದ್ದು ಆಸೆ ಅಂತಲೇ ರೆಡಿ ಆಗಿದ್ದೀನಿ. ಆ್ಯಂಡ್ ನಾನು ಟಿಫನ್ ಏನು ಇಲ್ಲಿ ತಿಂದಿಲ್ಲ, ಯಾಕಂದರೆ ಅಲ್ಲೇ ಟಿಫನ್ ಟೈಮ್ಗೆ ಹೋಗೋಣ ಅಂತ. ಈ ಸಹನೂ ವೆಯ್ಟ್ ಮಾಡಿಕೊಂಡು ಇನ್ನೂ ಹೋಗೋಕ್ಕೆ ಆಗಿಲ್ಲ ನನಗೆ ಹೇಳಬೇಕಂತಂದರೆ. ಸೊ ಹೆಂಗೆ ಕಾಣಿಸ್ತಿದ್ದೀನಿ ಏನು ಅಂತ ನನ್ನ ಔಟ್ಫಿಟ್ ಎಲ್ಲ ನಾನು ಬ್ಯಾಕ್ ಕ್ಯಾಮ್ರದಿಂದ ತೋರಿಸ್ತೀನಿ ಚೌಟ್ರಿಗೆ ಹೋದ್ಮೇಲೆ. ಆ್ಯಂಡ್ ಬ್ಲ್ಯಾಕ್ ಬಳೆ ಕೂಡ ಹಾಕಿದ್ದೀನಿ. ಸೊ ಸಹನನೇ ಕಾಲ್ ಮಾಡ್ತಿದ್ದಾಳೆ, ಐ ಥಿಂಕ್ ಬಂದ್ಲೇನೋ, ನೋಡ್ತೀನಿ. ಗೈಸ್ ಕಾಲ್ ಬಂತು ಅಂತ ಹೇಳಿ ವಿಡಿಯೋ ಕಟ್ ಮಾಡಿದೆ. ಸೊ ಸಹನ ಇವಾಗ ಬಸ್ ಹತ್ತಿದ್ದಾಳಂತೆ, ಆನ್ ದ ವೇ ಬರ್ತಾಯಿದ್ದೀನಿ ಅಂತ ಹೇಳಿದ್ಲು. ನಾನು ಏನಂದರೆ ಇನ್ನೂ ಟಿಫನ್ ಮಾಡಿಲ್ಲ, ಬೇಗ ಬಾ ಅಂತ. ಯಾಕಂದರೆ ಎದ್ದ ತಕ್ಷಣ ಹೊಟ್ಟೆ ಹಸಿತಲ್ವ, ಅದರಲ್ಲೂ ನಾನು ರೆಡಿ ಆಗಿದ್ದೀನಲ್ಲ, ನಂಗೆ ಹೊಟ್ಟೆ ಸ್ವಲ್ಪ ಜಾಸ್ತಿನೇ ಹಸಿತಾ ಇದೆ. ಅದಕ್ಕೆ ಬೇಗ ಹೋಗಿ ಟಿಫನ್ ತಿನ್ನೋಣ ಅಂತ. ಅವಳು ಕೂಡ ಟಿಫನ್ ತಿಂದಿಲ್ಲ ಅಂತೆ. ಆ್ಯಂಡ್ ಇನ್ನೊಂದು ಧಾರೆ ಬೇಗನೆ ಇದೆ, 9:30ಗೆ ಇರೋದು. ಇವಾಗಲೇ 10 o'clock ಟೈಮು. ಸೊ ಹಾಗಾಗಿ ಮುಂಚೆನೇ ಹೋಗಬೇಕಿತ್ತು. ನೆನ್ನೆ ನೈಟ್ ಅವ್ರು ಸ್ವಲ್ಪ ಲೇಟ್ ಮಾಡಿದ್ರಲ್ಲ ಅಂತ ಹೇಳಿ ನಾವು ಲೇಟಾಗಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಅಷ್ಟೇ. ಗೈಸ್ ಅಲ್ಲಿವರೆಗೂ 1-2 ರೀಲ್ಸ್ ಮಾಡ್ಕೋತೀನಿ ನೋಡಿ ಬರೋಷ್ಟೊತ್ತಿಗೆ. ಬಂದಮೇಲೆ ನಾನು ಚೌಟ್ರಿಗೆ ಹೋದ್ಮೇಲೆ ಹರ್ಷಿ ಹೇಗೆ ರೆಡಿ ಆಗಿದ್ದಾಳೆ ಅಂತ ತೋರಿಸ್ತೀನಿ. ಚೌಟ್ರಿ ಏನು ತುಂಬ ದೂರ ಇಲ್ಲ, ಹತ್ರನೇ ಇರೋದು. ಬಟ್ ಆದರೂ ನಾನು ಆಟೋಗೆ ಹೇಳಿದ್ದೆ, ಬಿಕಾಸ್ ರೆಡಿಯಾಗಿ ರೋಡಲ್ಲೆಲ್ಲ ನಡ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ. ಆ್ಯಂಡ್ ಇನ್ನೊಂದು ಟಿಫನ್ ತಿಂದಿಲ್ದಿರೋ ಕಾರಣ ಸುಸ್ತಾಗುತ್ತೆ ಹಾಗಾಗಿ. ಆ್ಯಂಡ್ ಸಹನ ಕಾಲಲ್ಲಿ ಮಾತಾಡ್ತಿದ್ಲು, ನಾನು ಸೇ ಹಾಯ್ ಅಂತ ಹೇಳಿದೆ. ಅದಕ್ಕೆ ಅವಳು ಹಾಯ್ ಮಾಡಿ ನನ್ನ ಸೊಸೆ ಮುದ್ದು ಕೂಡ ಹಾಯ್ ಮಾಡ್ತಾ ಇದ್ದಾಳೆ ಇವಾಗ. ಆ್ಯಂಡ್ ಅಮ್ಮಗೂ ಕೂಡ ಸೇಮ್ ಸೇ ಹಾಯ್ ಅಂತ ಹೇಳಿದೆ. ಸೊ ಚೌಟ್ರಿಗೆ ಹೋದೋ ಇವಾಗ. ನಾನು ಇನ್ನೂ ಟೈಮೇನು ಆಗಿಲ್ಲ ಅಂತ ಅಂದ್ಕೊಂಡೆ, ಬಟ್ ನೋಡಿದ್ರೆ ದಾರೆ ಆಗಿರೋದ್ರಿಂದ ಎಲ್ಲ ಊಟ ಮಾಡ್ಕೊಂಡು ಹೊರಡ್ತಾಯಿದ್ರು. ನಾನು ಅದಕ್ಕೆ ಸಾನಂಗೆ ಬೈತಾ ಇದ್ದೆ, ಅಲ್ಲಿ ಬಾರೆ ಬೇಗ ಹೋಗೋಣ, ಅವಳು ಏನು ಅನ್ಕೋತಾಳೋ ಏನೋ ಅಂತ ಅಂದ್ಕೊಂಡು. ಆ್ಯಂಡ್ ಅಮ್ಮಗೆ ಗಿಫ್ಟ್ ತೋರಿಸು ಅಂತ ಹೇಳಿದೆ. ಸೊ ಹಾಗಾಗಿ ಅವಳು ಗಿಫ್ಟ್ ತೋರಿಸ್ತಾ ಇದ್ದಾಳೆ. ಸೊ ನಂಗೆ ಅವಳು ಏನು ಅನ್ಕೋತಾಳೋ ಹರ್ಷಿ ಅನ್ನೋದೇ ಫೀಲು ನಂಗೊಂಥರ. ನಾವು ಚೌಟ್ರಿ ಒಳಗೆ ಹೋಗ್ತಿದ್ದಂಗೆ ಅವ್ರದ್ದು ದಾರೆ ಎಲ್ಲ ಆಗೋಗಿತ್ತು. ಸೊ ಏನೋ ಶಾಸ್ತ್ರ ಮಾಡ್ತಾಯಿದ್ರು. ಅದಕ್ಕೆ ಸಹನ ವೀಡಿಯೋ ಮಾಡ್ಕೊ ಹರ್ಷಿ ಅಂತ ಕೂಗೋಳು, ಅವಳು ಹೆಂಗೆ ರಿಯಾಕ್ಟ್ ಮಾಡ್ತಾಳೆ ನೋಡೋಣ ಅಂದ್ಲು. ನಾನು ಹರ್ಷಿ ಅಂತ ಕೂಗಿದ ತಕ್ಷಣ ಅವಳು ಫುಲ್ಲು ಖುಷಿ ಆಗಿಬಿಟ್ಲು. ಹಾಗೇನೆ ನೋಡಿ, ಇದೇ ನನ್ನ ಔಟ್ಫಿಟ್ಟು. ನಾನು ಈ ರೀತಿ ರೆಡಿಯಾಗಿದ್ದೀನಿ. ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಮಾಡಿ. ಕೆಲವೊಂದು ವಿಡಿಯೋನ ರೀಲ್ಸ್ಗೆ ಅಪ್ಲೋಡ್ ಮಾಡೋ ಹಾಗೇ ವಿಡಿಯೋ ಮಾಡ್ಕೊಂಡು ಹಾಕ್ಬಿಟ್ಟಿದ್ದೀನಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಗೈಸ್ ನಾವು ತಾಳಿ ಎಲ್ಲ ಕಟ್ಟಾಗಿ ಹೋಗೈತೆ. ತಾಳಿ ಎಲ್ಲ ಕಟ್ಟಿದ ಮೇಲೆ ಬಂದಿದ್ದೀವಿ ಇವಳಿಂದ. ಮುಕ್ಕಾಲು ಜನ ನಾನು ಮುಂಚೆನೇ ಹೋಗು ಅಂತ ಹೇಳಿದೆ, ನೀನೇ ನಾನು ಕಾಯ್ಕೊಂಡಿದ್ದೆ. ಮುಕ್ಕಾಲು ಜನ ಹೊಂಟೋಗ್ಬಿಟ್ಟವ್ರು ಊಟ ಮಾಡ್ಕೊಂಡು ನಾನು ಟಿಫನ್ ಅಂದ್ಕೊಂಡು ಬಂದೆ ಗೈಸ್ ಇಲ್ಲಿಗೆ. ಆದರೆ ನೋಡಿದ್ರೆ ಇಲ್ಲಿ ಆಗಲೇ ಊಟ ಹಾಕ್ಕೊಡ್ತವ್ರೆ. ಈಗ ವಾಯ್ಸ್ ಕೇಳಿಸ್ತೈತಲ್ಲ, ಸುಳ್ಳು ಏನು ಸುಳ್ಳು. ಇವಾಗ ರಿಸೆಪ್ಷನ್ಗೆ ನಿಲ್ಲಿಸ್ತಾರೆ. ಸೊ ಕೊಟ್ಬಿಟ್ಟು ಅವಳು ಹೋಗೋವರೆಗೂ ಇದ್ಬಿಟ್ಟು ಹೋಯ್ತೀವಿ. ರಿಸೆಪ್ಷನ್ ಆಯ್ತಂದ್ರೆ ಒಂದು ಕಳಿಸ್ತೀವಿ ಅಷ್ಟೇ. ತಾಳಿ ಕಟ್ಬೇಕಾದ್ರೂ ಬರಲಿಲ್ಲ, ಹೋಗ್ಬೇಕಾದ್ರೂ ಇರ್ತೀವಿ.
ನಾವು ಬೆಳಿಗ್ಗೆ ಟಿಫನ್ ಏನು ಮಾಡಿರಲಿಲ್ಲಲ್ಲ, ಸೊ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾ ಇತ್ತು ನನಗೆ. ಆ್ಯಂಡ್ ಅಮ್ಮು ವೀಡಿಯೋ ಮಾಡ್ತೀನಿ ಅಂತ ಈಸ್ಕೊಂಡ್ಲು. ಆಮೇಲೆ ಫ್ಯಾನ್ ಗಾಳಿಗೆ ಅಕ್ಕ ಎಲೆ ಎಲ್ಲ ಆರ್ತೈತೆ ಅಂತ ಹೇಳಿದ್ಲು, ಯಾಕಂದರೆ ಅವಳು ಫ್ಯಾನ್ ಕೆಳಗೆ ಕೂತಿದ್ಲಲ್ಲ ಹಾಗಾಗಿ. ಆ್ಯಂಡ್ ನಾನು ನೆಕ್ಸ್ಟು ನಾನೇ ವೀಡಿಯೋ ಮಾಡ್ತೀನಿ ಸರಿ ಅಂತ ಹೇಳಿ ಈಸ್ಕೊಂಡೆ. ಸೊ ಅವರು ಊಟ ಬಡಿಸ್ತಾ ಇದ್ರಲ್ಲ ಬೇಗ ಬೇಗ ಬೇಗ, ಹಂಗೆ ನಾನು ವೀಡಿಯೋ ಮಾಡ್ಕೋತಾ ಇದ್ದೆ. ಆಮೇಲೆ ಊಟ ಮಾಡೋಣ ಅಂತ ಹೇಳಿ ಗೀ ರೈಸು ಮತ್ತು ಕುರ್ಮಾ ಏನೋ ಮಾಡಿದ್ರು. ನೈಟು ಕೂಡ ಸೇಮ್ ಅದೇ ಮಾಡಿದರು. ಸೊ ಕುರ್ಮಾನ ನಾನು ಸೈಡಿಗೆ ಹಾಕಿ ಮೇಲೆ ಹಾಕ್ಬೇಡಿ ಅಂತ ಹೇಳ್ತಾ ಇದ್ದೆ. ನಾನು ರೈಸ್ಗೆ ಹಾಕ್ತಾರೆ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಅವರು ಸ್ವೀಟು ಮತ್ತು ಬಾಳೆಹಣ್ಣು ಹಾಕಿದ್ರು. ನಾನು ಮೈಸೂರು ಪಾಕ್ ನಾನು ತಿನ್ನಲ್ಲ, ಅದಕ್ಕೆ ಸೈಡಿಗೆ ಎತ್ತಿಟ್ಬಿಟ್ಟೆ. ಸೊ ನೆಕ್ಸ್ಟು ರೈಸು ಮತ್ತು ಬೇಳೆ ಸಾಂಬಾರು. ಬೇಳೆ ಸಾಂಬಾರು ತುಂಬ ಚೆನ್ನಾಗಿತ್ತು, ಅಡುಗೆ ಮಾತ್ರ ಸೀರಿಯಸ್ಲಿ ಚೆನ್ನಾಗಿತ್ತು. ನಾನು ಸಹನುಗೆ ಬೈತಾ ಇದ್ದೀನಿ, ನೋಡು ರಿಸೆಪ್ಷನ್ಗೆ ಬಂದಿದ್ದೀನಿ, ನೈಟು ರಿಸೆಪ್ಷನ್ಗೆ ಬಂದಿದ್ದೆ, ಬೆಳಗ್ಗೆನೂ ರಿಸೆಪ್ಷನ್ಗೆ ಬಂದಿದ್ದೆ, ನಿನ್ನಿಂದ ದಾರೆಗೆ ಬರಲಿಲ್ಲ ನಾನು ಅಂದ್ಕೊಂಡು. ನಾನು ದಾರೆಗೆ ಹೋಗಲಿಲ್ಲ ಅಂತ ನಂಗೆ ನಿಜವಾಗ್ಲೂ ತುಂಬ ಫೀಲ್ ಆಗ್ತಿತ್ತು. ಅರ್ಷಿ ಅಂತೂ ಸ್ವಲ್ಪ ಗ್ಯಾಪ್ ಕೊಡೋದೇ ತಡ ಬಂದು ನಮ್ಮ ಜೊತೆ ಕೂತ್ಕೋತಾ ಇದ್ಲು. ಅವ್ರು ಅರ್ಷಿ ಅಂತ ಕೂಕೋತಾನೆ ಇದ್ದರು. ಅದೊಂಥರ ಮೆಮೊರೇಬಲ್ ಅಂದರೆ ಮೆಮೊರೇಬಲ್ಲು. ಸೊ ನಾವಿವಾಗ ಗಿಫ್ಟ್ ಕೊಡೋಣ ಅಂತೇಳಿ ಲಾಸ್ಟಲ್ಲಿ ಹೋಗ್ತಾ ಇದ್ದೀವಿ. ಅವಳು ನಮ್ಮಿಬ್ಬರನ್ನೂ ಪರಿಚಯ ಮಾಡಿಕೊಡ್ತಾ ಇದ್ದಾಳೆ. ನಾನು ಅದಕ್ಕೆ ನೈಟೇ ಪರಿಚಯ ಮಾಡಿಕೊಡ್ಲಿಲ್ಲ ನೀನು ಅಂತ ಹೇಳ್ತಾ ಇದ್ದೆ. ಸೊ ನಮ್ಮದು ಸ್ಯಾರಿದು ಸ್ವಲ್ಪ ಲಂಗ ಏನೋ ಅಂತ ಅಲ್ಲ, ಸಾರಿ, ಸೀರೆನೇ ಸ್ವಲ್ಪ ಮುಡ್ಸ್ಕೊಂಡಂಗೇನೋ ಆಗಿಬಿಟ್ಟಿದೆ ನೋಡಿ. ನಂಗೆ ತುಂಬ ಫೀಲ್ ಆಗ್ತಿತ್ತು ನೋಡಿಬಿಟ್ಟು, ಏನು ಹಂಗಾಗ್ಬಿಟ್ಟೈತೆ, ಅದು ಎಷ್ಟೇ ಸರಿ ಮಾಡಿದ್ರು ಅದು ಹಾಗೇ ಆಗ್ತಾಯಿತ್ತು. ಆಮೇಲೆ ಗಿಫ್ಟ್ ಕೊಟ್ಟು ಫೋಟೋ ತೆಗ್ಸ್ಕೊಳ್ಳೋಣ ಅಂತ ಹೇಳಿದೆ. ಹರ್ಷಿ ಇಲ್ಲ ಆಮೇಲೆ ಕೊಡು ಗಿಫ್ಟು ಅಂದ್ಲು. ಸರಿ ಆಯಿತು ಅಂತಂದೆ. ನನ್ನನ್ನು ತೆಗ್ದೆ ಅಣ್ಣನ ಪಕ್ಕ ನಿಲ್ಲಿಸ್ಬಿಟ್ರು. ಅದಕ್ಕೆ ಅಣ್ಣನ ಪಕ್ಕ ನಿಲ್ಲಿಸಿದ್ದಕ್ಕೆ ನಾನು ಫೀಲ್ ಮಾಡ್ಕೋತಿದ್ದೆ. ಆಮೇಲೆ ಗಿಫ್ಟ್ ಓಪನ್ ಮಾಡಿ ಅಂತ ಹೇಳಿದೆ. ಸೊ ನಾನು ಇವಾಗ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ವಿಶ್ ಮಾಡ್ತಾ ಇದ್ದೀನಿ. ಗಿಫ್ಟ್ ಬಂದು ಫೋಟೋ ಫ್ರೇಮು, ಬಟ್ ಯಾವ ಫೋಟೋ ಮಾಡಿಸಿದ್ದೀವಿ ಅಂತ ಅವರೇ ತೋರಿಸ್ತಾರೆ ಇವಾಗ ಲಾಸ್ಟಲ್ಲಿ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ, ನಾವು ಫೋಟೋ ಫ್ರೇಮ್ ಮಾಡಿಸಿದಾಗ ನಮ್ಮದು 4 ಜನದ ಇನ್ಶಿಲು ಕೆಳಗಡೆ ಚಿಕ್ಕದಾಗಿ ಹಾಕಿ ಅಂತ ಹೇಳಿದ್ದೆ. ಸೊ ಸ್ಟಾರ್ಟಿಂಗು ನಾನು ಮತ್ತು ಸಹನ ಇಬ್ಬರೇ ಕೊಡೋದು ಪ್ಲ್ಯಾನ್ ಮಾಡಿರೋದ್ರಿಂದ NSನ ಚಿಕ್ಕದಾಗಿ ಹಾಕಿ ಅಂತ ಹೇಳಿದ್ದೆ. ಆ ಆಂಟಿ NSನೂ ಹಾಕಿ ಮತ್ತು ರಕ್ಷಿ ಹೇಮ ಅವ್ರ ಇನ್ಶಿಲೂ ಕೂಡ ಚಿಕ್ಕದಾಗಿ ಹಾಕ್ಬಿಟ್ಟಿದ್ದಾರೆ. ಅದನ್ನೇ ಹೇಳ್ತಾ ಇದ್ದೆ, ಇದು ಚೆನ್ನಾಗಿ ಕಾಣಿಸ್ತಿಲ್ಲ, ಒಳ್ಳೆ ಜಾತ್ರೆ ಥರ ಕಾಣಿಸ್ತಿದೆ, ಏನಾದರೂ ಸ್ಟಿಕ್ ಮಾಡ್ಕೊಬಿಡು ಅಂತ ಹೇಳಿ, ಏನಾದರೂ ಅಂಟಿಸ್ಕೊಬಿಡು ಅಂತ ಹೇಳ್ತಾ ಇದ್ದೆ. ಅವಳು ಅದಕ್ಕೆ ಇಲ್ಲ ಚೆನ್ನಾಗಿದೆ, ಫೋಟೋಸ್ ಎಲ್ಲ ಚೆನ್ನಾಗಿ ಬಂದಿದೆ ಅಂತ ಅವಳು ಖುಷಿ ಪಟ್ಲು. ಸೊ ಅವಳು ಖುಷಿ ಪಟ್ಟಿದ್ದು ನೋಡಿ ನಮಗೂ ಕೂಡ ಖುಷಿ ಆಯಿತು. ಸೊ ಇವಾಗ ತೋರಿಸ್ತಾಳೆ ನೋಡಿ ಫೋಟೋ, ಅದೇ ಫೋಟೋ ಫ್ರೇಮ್ ನಾವು ಕೊಟ್ಟಿದ್ದು ಫ್ರೆಂಡ್ಸ್ ಎಲ್ಲ ಸೇರಿ. ಆ್ಯಂಡ್ ಅವಳು ಏನು ಮಾಡಿದ್ಲು ಅಂತಂದರೆ, ನಮ್ಮ ಜೊತೆ ಫೋಟೋಸ್ ತೆಗ್ಸ್ಕೋಬೇಕು ಅಂತ ಹೇಳಿ, ಅಂದರೆ ನಾನು ಫೀಲ್ ಮಾಡ್ತಿದ್ನಲ್ಲ, ಅಣ್ಣನ ಆ ಕಡೆ ಕಳಿಸ್ಬಿಟ್ಲು. ಅಣ್ಣ ನೀವು ತಗೊಳ್ಳಿ ಅಂದ್ಬಿಟ್ಟು ಅವ್ರು ಒಂದು 10-15 ನಿಮಿಷ ಹೊಂಟೇ ಹೋದರು, ಬರಲೇ ಇಲ್ಲ ಅವರು. ನಾನು ಅದನ್ನು ಹೇಳ್ತಿದ್ದಿಲ್ಲ, ಅಣ್ಣ ಹೋಯ್ತವ್ರು ನೋಡಲಿ ಅಂದ್ಕೊಂಡು, ಅದಕ್ಕೆ ಹೋಗ್ಲಿ ಬಿಡು ಅಂದ್ಕೊಂಡು ಅವಳು ನಗಾಡ್ತಾ ಇದ್ಲು ನಮ್ಮ ಜೊತೆ ಸೇರಿ. ನಿಜವಾಗ್ಲೂ ನಾರ್ಮಲ್ ಡೇಸಲ್ಲಿ ಎಷ್ಟು ನಾವು ಟೈಮ್ ಸ್ಪೆಂಡ್ ಮಾಡ್ತೀವೋ ಅಷ್ಟೇ ಟೈಮ್ ಸ್ಪೆಂಡ್ ಮಾಡಿದೋ ನಾವು. ಅವಳು ಮದುವೆ ಅಂತ ಹೇಳಿ ಅವಳೇನು ನಮ್ಮ ಹತ್ರ ಇವತ್ತು ನನ್ನ ಮದುವೆ ಅಂತ ಓವರಾಗಲಿ ಏನೂ ಮಾಡಲಿಲ್ಲ. ಅವಳು ನಮ್ಮ ಜೊತೆ ನಾರ್ಮಲಾಗಿ ನಾವು ಹೆಂಗಿರ್ತೀವಿ, ಹೆಂಗೆ ಹರಟೆ ಹೊಡಿತೀವಿ, ಸೇಮ್ ಹಾಗೆ ನಾವು ಮದುವೆ ಮನೇಲಿದ್ದೋ. ಅದಂತೂ ನಿಜವಾಗ್ಲೂ ತುಂಬ ಖುಷಿ ಆಯಿತು ನಮಗೆ. ಯಾಕಂದರೆ ಕೆಲವರು ಮದುವೆ ಅಂತ ಒಂಥರ ಬಿಲ್ಡಪ್ ಕೊಡೋದು ಹತ್ರ ಎಲ್ಲ ಮಾಡ್ತಾರೆ, ಬಟ್ ಇವಳು ನಮಗೇನೂ ಮಾಡಲೇ ಇಲ್ಲ. ಆ ಥರ ನಾರ್ಮಲಾಗೇ ಇದ್ಲು ನಮ್ಮ ಜೊತೆ. ಆ ಅಣ್ಣನ ಕಳಿಸ್ಬಿಟ್ಟು ಎಷ್ಟು ಫೋಟೋಸ್ ತೆಗ್ಸ್ಕೊಂಡು ಗೊತ್ತಾ ನಾವು. ಫೋಟೋಗ್ರಾಫರು ವಿಡಿಯೋನೂ ಮಾಡಿಕೊಟ್ರು, ಫೋಟೋಸು ತಗೊಟ್ರು. ಫೋಟೋಗ್ರಾಫರೇ ಒಂದಷ್ಟು ಫೋಸ್ ಹೇಳಿಕೊಟ್ರು. ಸೊ ನಾವೂ ಕೂಡ ಫೋಸ್ ಕೊಡ್ತಾಯಿದ್ವಿ. ನೀವೆಲ್ಲಾದರೂ ನೋಡಿದ್ರಾಯ್ತಾ ಸ್ಟೋರಿನ? ಮದುವೆ ಹುಡುಗಿಗೆಲ್ಲ ವಿಡಿಯೋ ಮಾಡಕ್ಕೆ ಕೊಟ್ಟವಳೆ ನೋಡಿ, ಅವಳು ಎಂಥ ಮನೆ ಇರಬೇಕು. ಗೈಸ್ ಸಿರಿ ಫೋನ್ ಕೊಡ್ತಾಳೆ, ಕೊಡೆ ಈಗ. ಗೈಸ್ ನೋಡಿ, ಎಲ್ಲಾದರೂ ನೋಡಿದ್ದೀರಾ ಈ ಥರ ಪಾಪಚ್ಚೆ? ಇಲ್ಲ ಕೂತ್ಬಿಟ್ಟಾಳು ಕಣೆ ಅವಳು ಮದುವೆ ಹುಡುಗಿ ಪಾಪಚ್ಚೆ ಸುಸ್ತಾಗ್ಬಿಟ್ಟವಳೆ. ಈಗೇನು ವಿಡಿಯೋ ಮಾಡ್ತಿಲ್ಲ ಬಿಡು, ನಲ್ಕ ಬರ್ಬಿಡು. ಗೈಸ್ ಎಲ್ಲ ವಿಶ್ ಮಾಡಿಬಿಡಿ ನಮ್ಮ ಹುಡುಗಿಗೆ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ. ಈಗ ಎಷ್ಟೊತ್ತು ನೀವು ಹೊರಡೋದು? ಸ್ವಲ್ಪ ಪೂಜೆ ಮಾಡಿ ತಾಳಿ ತೋರಿಸು ಎಲ್ರಿಗೂ. ಗೈಸ್ ನೋಡಿ, ಫೈನಲಿ ಹರ್ಷಿ ಮದುವೆ ಆಯಿತು. ಸೊ ಹಾಗೆ ಒಂದು ಫೋಟೋ ತೊಗೊಬಿಡ್ತೀನಿ. ಹರ್ಷಿ ಜೊತೆ ಒಂದೆರಡು ರೀಲ್ಸ್ ಮಾಡಿಕೊಂಡು ಫೋಟೋಸ್ ತೊಗೊಂಡು ಟೈಮ್ ಆಗುತ್ತೆ ಅಂತ ಹೇಳಿ ಅವರು ಗಂಡ ಹೆಣ್ಣು ಊಟಕ್ಕೆ ಹೋದ್ರಲ್ಲ. ಸೊ ಅವ್ರ ಜೊತೆಲ್ಲ ನಾವು ಹೋದೋ, ಯಾಕಂದರೆ ಬೆಳಗ್ಗೆ ಟಿಫನ್ ಮಾಡಿದ್ದು ನಾವು ಲೇಟ್ ಆಯ್ತಲ್ಲ. ಸೊ ನಮಗೂ ಓಡಾಡಿ ಎಲ್ಲ ಟಯರ್ಡ್ ಆಗಿತ್ತು. ಹಾಗೆ ನಾವು ಸ್ವಲ್ಪ ಊಟ ಮಾಡೋಣ ಅಂತ ಹೇಳಿ, ಅಂದರೆ ರಸಮ್ಮು ಮತ್ತು ಸ್ವಲ್ಪ ಗೀ ರೈಸ್ ಹಾಕ್ಸ್ಕೊಂಡು ಅಷ್ಟೇ. ರಸಮ್ಮು ಸಹನ ಹಾಕ್ಸ್ಕೊಂಡ್ಲು, ಗೀ ರೈಸು ನಾನು ಹಾಕ್ಸ್ಕೊಂಡೆ. ಅಣ್ಣಂಗೆ ಹಾಯ್ ಮಾಡಿ ಅಂತ ಹೇಳ್ತಾ ಇದ್ದೀವಿ ನಾವು. ಅಣ್ಣ ಹಾಯ್ ಅಂತ ಮಾಡ್ತಾರೆ, ಬಟ್ ಬಾಯ್ಬಿಟ್ಟು ಹೇಳೋದಿಲ್ಲ. ನಾನು ಅದಕ್ಕೆ ಕರೆಕ್ಟಾಗಿ ಮಾಡಲಿಲ್ಲ ನೀವು ಅಣ್ಣ ಅಂತ ಹೇಳ್ತಾ ಇದ್ದೆ. ಸೊ ಅಲ್ಲಿಂದ ಬಂದ ಮೇಲೆ ಅವ್ರಿಗೇನೋ
ಪೂಜೆ ಮಾಡಿಸ್ತಾ ಇದ್ರು. ಅದೇನೋ ಕಾಲಕ್ಕೆ ಬೀಳೋದು ಶಾಸ್ತ್ರ. ಒಂಥರ ಇದು ಚೆನ್ನಾಗಿತ್ತು ನೋಡಲಿಕ್ಕೆ. ಅಂದರೆ ಒಬ್ಬೊಬ್ಬರು ಕಡೆ ಒಂದೊಂದು ಶಾಸ್ತ್ರ ಸಂಪ್ರದಾಯ ಇರುತ್ತೆ, ಒಂದೊಂದು ಥರ ಮಾಡಿಸ್ತಾರೆ. ಸೊ ಇವರು ಕೂಡ ಅದೇನೋ ಕಾಲಕ್ಕೆ ಬಿದ್ದು ಆರತಿ ಎಲ್ಲ ಮಾಡ್ತಾಯಿದ್ರು. ಇದರಲ್ಲಿ ಒಂದು ಕ್ವಾಟ್ಲೆ ಇದೆ, ಹಂಗೆ ನೋಡಿ. ಸೊ ಅವ್ರ ಪಾದದಲ್ಲಿರೋ ಹೂವೇನ ಎತ್ತಿ ಹಾಕೊಂಡ್ಲು. ಸೊ ಇವಾಗ ಆರತಿ ಮಾಡ್ತಾ ಇದ್ದಾಳೆ ಅಲ್ವಾ ಅರ್ಷಿ. ಆರತಿ ಮಾಡಾದ್ಮೇಲೆ ಅಮೌಂಟ್ ಹಾಕ್ಬೇಕಲ್ವ ಅಣ್ಣ, ಅದಕ್ಕೆ ಅವಳು ಅರ್ಷಿ ಕೇಳ್ತಾಳೆ. ಅಂದರೆ ಅರ್ಷಿ ಅಲ್ಲ, ಅಲ್ಲಿ ಸುತ್ತಮುತ್ತ ಇದ್ದವರು ಹೇಳ್ತಾರೆ, ಒಂದು 500,000 ಹಾಕ್ಸ್ಕೊ ಅಂತ ಏನೋ ಹೇಳ್ತಾರೆ. ಅವ ಆಂಟಿ ಅದ್ರಿಗೂ ಆರತಿ ಮಾಡಿ ಅದನ್ನು ಹಾಕ್ಬಿಟ್ಟು ಬರೋಷ್ಟೊತ್ತಿಗೆ ಅಣ್ಣ ಎಷ್ಟು ಹಾಕಿದ್ರು ಗೊತ್ತಾ, ನೋಡಿ ಹಂಗೆ 200 ಏನೋ ಹಾಕ್ತಾರೆ. ನಾನಂದು ಇಷ್ಟು ಈಸ್ಕೊಬೇಡ ಕಣೆ, ಈಸ್ಕೊಬೇಡ ಅಂತ ಹೇಳಿದ್ನ. ಅದಕ್ಕೆ ಅಣ್ಣ ಇನ್ಮೇಲೆ ನಮ್ಮ ಹತ್ರ ಇರೋದೆಲ್ಲ ನಿನಗೆ ತಾನೆ ತಂದ್ಕೊಂಡು ಅವಳಿಗೆ ಹೇಳಿ ಹಂಗೆ ನೈಸ್ ಮಾಡೇ ಬಿಟ್ರು ಪಾಪ. ಅಲ್ಲಿ ಅವಳು ಹೇಳಿದ ತಕ್ಷಣ ಸುಮ್ಮನಾಗ್ಬಿಡ್ತಾಳೆ ನಗಾಡ್ಕೊಂಡು. ಒಂಥರ ಚೆನ್ನಾಗಿತ್ತು, ನಾವಂತೂ ಫುಲ್ ಎಂಜಾಯ್ ಮಾಡಿದ್ವಿ. ಬಟ್ ಒಂದು ಫೀಲ್ ಏನು ಅಂತಂದರೆ ರಕ್ಷಿ ಮತ್ತು ಹೇಮಾನು ಇರಬೇಕಿತ್ತು, ಅದು ಒಂದು ಕಡೆ ಫೀಲ್ ಆಗ್ತಿತ್ತು. ಅವರು ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತಲೇ ಹೇಳ್ಬೋದು. ನಾವಿಬ್ಬರೇ ಅಷ್ಟೇ ಎಂಜಾಯ್ ಮಾಡಿದ್ವಿ, ಅಂದರೆ ಅರ್ಶಿನೂ ಸೇರಿ 3 ಜನನೇ ಅಷ್ಟೇ ಎಂಜಾಯ್ ಮಾಡಿದ್ವಿ. ಇನ್ನು ಅವರಿಬ್ಬರು ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಆ್ಯಂಡ್ ಇನ್ನೊಂದು ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ, ನೋಡಿ ಫೈನಲ್ವರೆಗೂ ಇದ್ದೀವಿ ನಾವು ಅಂತ. ಸೊ ಎಲ್ಲ ಹೋಗೋವರೆಗೂ ನಾನು ಸಹನಾ ಇಬ್ಬರು ಇದ್ದೀವಿ. ಯಾಕಂದರೆ ಹಂಗೆ ಕಳಿಸ್ಬಾರ್ದು ಅವಳನ್ನ, ಇನ್ನು ಫೀಲ್ ಮಾಡ್ಕೋತಾಳೆ. ಯಾಕಂದರೆ ದಾರಿಗೆ ಹೋಗಿಲ್ವಾ ಅಲ್ಲ, ಹಾಗಾಗಿ ಅವಳಿಗೆ ಅಲ್ಲೇ ಕೋಪ ಬಂದುಬಿಟ್ಟಿತ್ತಂತೆ. ಹಾಗೂ ಸ್ಮೈಲ್ ಮಾಡ್ಕೊಂಡು ಮಾತಾಡ್ಸವಳೆ, ಇನ್ನು ನಾವೆಲ್ಲಿ ಬೇಜಾರು ಮಾಡ್ಕೋತೀವಿ ಅಂತ ಹೇಳಿ. ಇದು ಏನು ಮೊಡ್ಲಕ್ಕಿ ತುಂಬಿಸ್ತಾ ಇರೋದು ಅಥವಾ ಸೋಗ್ಲು ಇತ್ತಾ ಇರೋದು ಏನೋ ಗೊತ್ತಿಲ್ಲ, ಇದು ನನಗೆ ಸಮಥಿಂಗು. ಸೊ ಅದನ್ನು ಮಾಡ್ತಾ ಇದ್ದಾರೆ ಕಳ್ಸೋಕ್ಕೆ. ಅದು ಒಬ್ಬರೇ ಅಂತ ಮಾಡೋದು. ಸಹನಾ ನಾನು ಮಾಡ್ತೀನಿ ಅಂತ ಹೇಳಿ ನನ್ನನ್ನು ವಿಡಿಯೋ ಮಾಡು ಅಂತ ಹೇಳಿದ್ಲು. ನೋಡಿದ್ರೆ ಒಬ್ಬರೇ ಮಾಡೋದು ಅಂತ ಹೇಳಿದ್ರು ಆಮೇಲೆ ಅವರು. ಆ್ಯಂಡ್ ಇವಾಗ ಅರ್ಶಿನ ನಮ್ಮ ಹುಡುಗಿ ಅಲ್ಲ ನಿಮ್ಮ ಹುಡುಗಿ ಅಂತ ಏನೋ ಹೇಳಿ ಕಳಿಸ್ತಾ ಇದ್ದಾರೆ. ಸೊ ಅದನ್ನು ವಿಡಿಯೋ ಹಾಗೆ ಹಾಕ್ತೀನಿ ನೋಡಿ. ಹೇಳಿ ನಮ್ಮ ಮಗ ಒಂದು ಮದುವೆ ಅಂತಂದರೆ ಅದರಲ್ಲಿ ಬೆಸ್ಟು ಮೂಮೆಂಟೇ ಅವರು ಇಬ್ಬರು ಹೋಗಬೇಕಾದ್ರೆ ಹುಡುಗಿ ಅಳ್ತಾಳಲ್ಲ ಅಮ್ಮನ ತಪ್ಕೊಂಡು, ಅದೇ ಬೆಸ್ಟು ಮೂಮೆಂಟು. ಸೊ ಇದನ್ನು ಕೂಡ ಜಾಸ್ತಿ ಕ್ಯಾಪ್ಚ್ ಮಾಡ್ಕೊಳೋದಕ್ಕೆ ಆಗಲಿಲ್ಲ ನಾವು, ಜಸ್ಟ್ ಸ್ವಲ್ಪ ಅಷ್ಟೇ ಮಾಡ್ಕೊಂಡಿದ್ದು. ಅವಳು ಹತ್ತಿದ್ದು ನೋಡಿ ನನಗೂ ಅಳು ಬಂತು, ನಾನು ಸಹನೂ ಕೂಡ ಹತ್ವಿ. ಬಟ್ ಏನಂತಂದರೆ ಅವಳು ಸ್ಟಾರ್ಟಿಂಗ್ ಅಳಬೇಕಾದ್ರೆ ನಾವು ಯಾವತ್ತೂ ಆ ಥರ ಅಳೋದೆಲ್ಲ ನೋಡಿಲ್ಲ ಸಾಮಾನ್ಯವಾಗಿ. ಸೊ ಅವಳು ಹತ್ತಿದ್ದು ನೋಡಿದ ತಕ್ಷಣ ನಂಗೆ ತಳ್ಕೊಳ್ಳೋದಕ್ಕೆ ಆಗಲಿಲ್ಲ. ನಮಗೂ ಕೂಡ ಅಳು ಬಂತು. ಆದರೆ ನಾವು ಹತ್ರ ಅವಳು ಎಲ್ಲಿ ಜಾಸ್ತಿ ಅಳ್ತಾಳೆ ಅಂತ ನಾನು ಸಹನ ಆಮೇಲೆ ಕಂಟ್ರೋಲ್ ಮಾಡ್ಕೊಂಡು ಸುಮ್ಮನಾದ್ವಿ ನಾವು. ಸೊ ಒನ್ಸ್ ಅಗೇನ್ ಹ್ಯಾಪಿ ಮ್ಯಾರಿಡ್ ಲೈಫ್ ಹರ್ಷಿ. ಲೈಫಲ್ಲಿ ನೀನು ಅಣ್ಣ 100 ಕಾಲ ಸುಖವಾಗಿ ಚೆನ್ನಾಗಿ ಬದುಕಿ ಬಾಳಿ ಖುಷಿಯಾಗಿ ನೋಡ್ಕೊಳ್ಳಿ ಅಣ್ಣ ನಮ್ಮ ಹುಡುಗಿನ. ಯಾಕಂದರೆ ಇವಳದೇ ಲಾಸ್ಟ್ ಮದುವೆ ಅಲ್ವಾ, ಸೊ ಹಾಗಾಗಿ 4 ಜನನೂ ಕೂಡ ಅದನ್ನೇ ಆಸೆ ಪಟ್ಟಿದ್ದು. ಆ್ಯಂಡ್ ಇನ್ನೊಂದು ಏನು ಗೊತ್ತಾ ಗೈಸ್, ನಾವು 5 ಜನ ಫ್ರೆಂಡ್ಸು ಟೋಟಲಾಗಿ. ಸೊ 15 ಇಯರ್ಸು ನಮ್ಮ ಫ್ರೆಂಡ್ಶಿಪ್ನ ನಾವು ಮೂವ್ ಮಾಡ್ಕೊಂಡು ಬಂದಿದ್ದೀವಿ. ಎಷ್ಟೇ ಜಗಳ ಏನೇ ಆದ್ರೂ ತಕ್ಷಣ ಕಾಂಪ್ರೂವ್ ಮಾಡಿಕೊಂಡು. ಹಾಗಾಗಿ ನಾವು ಯಾರ ಮದುವೆಗೂ ಹೋಗಿಲ್ಲ. ಹರ್ಷಿ ಮಾತ್ರ ರಕ್ಷಿ ಮದುವೆಗೆ ಹೋಗಿದ್ಲು, ನಾನು ಹೋಗಿರಲಿಲ್ಲ. ಹರ್ಷಿ ಮದುವೆಗೆ ಎಲ್ಲರೂ ಹೋಗಬೇಕು ಅಂದ್ಕೊಂಡು, ಸೊ ಫೈನಲಿ ನಾವಿಬ್ಬರು ಹೋಗಂಗಾಯಿತು. ಹಾಗಾಗಿ ಒಂಥರ ಏನೋ ಎಕ್ಸ್ಟ್ರಾ ಫೀಲು ಅವಳ ಮೇಲೆ, ಅವಳ ಮದುವೆ ಮೇಲೆ ಏನೋ ಒಂಥರ ಎಕ್ಸ್ಟ್ರಾ ಫೀಲ್ ಇತ್ತು. ಸೊ ಫೈನಲಿ ಮದುವೆ ಆಗಿ ಹೋಟ್ಲು. ಒಂದು ಕಡೆ ಬೇಜಾರು ಕೂಡ ಆಯಿತು. ಇನ್ನು ನೆಕ್ಸ್ಟು ನಾನು ಊರಿಗೆ ಹೋದಾಗಲೆಲ್ಲ ಸಿಗ್ತಾಯಿದ್ಲು. ಇವಾಗ ಆ ಥರ ಕಳಿಸ್ತಾರೋ ಅವರು ಕಳಿಸಲ್ವೋ ಅಂತ ಪರ್ಸ್ನಲಾಗಿ ತುಂಬ ಫೀಲ್ ಆಯಿತು. ಆ್ಯಂಡ್ ಇವಾಗ ನಾವು ಕೂಡ ಹೋಗ್ತಾ ಇದ್ದೀವಿ, ಇನ್ನೇನು ಅವರು ಕೂಡ ಹೊರಟಲ್ಲ ಅಂತ ಹೇಳಿ. ಆ್ಯಂಡ್ ಸಹನಾ ಮತ್ತು ಅಮ್ಮು ಬಸ್ ಸ್ಟಾಪ್ ಗಂಟ ಡ್ರಾಪ್ ಮಾಡಿಸ್ಕೋತಾರೆ, ಅದೇ ಆಟೋ ಅಣ್ಣದ ಹತ್ರ. ನಾನು ಮಾತ್ರ ಮನೆ ಹತ್ರನೇ ಇಳ್ಕೊಂಡೆ. ಎಸ್ ಗೈಸ್, ಇವಾಗ ಜಸ್ಟು ಮನೆಗೆ ಬಂದು, ಇವಾಗ ಟೈಮ್ ಬಂದು 3:45 4 ಗಂಟೆನೇನೋ. ಸಿಕ್ಕಾಪಟ್ಟೆ ಟಯರ್ಡ್ ಆಗೋಗೈತೆ ನನಗಂತೂ. ಫಸ್ಟು ಕಾಸ್ಟ್ಯೂಮ್ಸ್ ಎಲ್ಲ ತೆಗೆದುಬಿಟ್ರೆ ಆರಾಮ್ ಅನಿಸುತ್ತೆ. ಸೊ ಸಹನ ಎಲ್ಲ ಹೊರಟ್ರು, ಅರ್ಶಿನೂ ಕೂಡ ಹೊರಟ್ಲು. ಫೈನಲಿ ಅವಳು ಹೊರಡೋವರೆಗೂ ಇದ್ದು ಬಂದು. ಮದುವೆ ಎಲ್ಲ ತುಂಬ ಚೆನ್ನಾಗಾಯಿತು. ಇವಾಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಲವ್ ಯು ಆಲ್, ಬಾಯ್.